ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಗೌರವಾನ್ವಿತ ವೀಕ್ಷಕರಿಗೆ ಜಗದೀಶ್ ಮಲ್ಲೇಶಪ್ಪ ಉಣಕಲ್ ಹಾಗೂ ಶಿವಶಂಕರ್ ಡಿ ಐಹೊಳೆ ತಿಳಿಸುವ ಹೃತ್ಪೂರ್ವಕ ಸ್ವಾಗತ. ನಮ್ಮ ಅವಳಿ ನಗರವು ದಿನದಿಂದ ದಿನಕ್ಕೆ ವೇಗವಾಗಿ ವಿಸ್ತರಿಸುತ್ತಿದ್ದು, ಜನಸಂಖ್ಯೆಯ ದಟ್ಟಣೆ ಹಾಗೂ ವಾಹನ ಸಂಚಾರದ ಒತ್ತಡದಿಂದ ಅತ್ಯಂತ ಜನನಿಬಿಡ ನಗರ ಎಂಬ ಖ್ಯಾತಿಯನ್ನು ಗಳಿಸಿದೆ. ಎಲ್ಲೆಡೆ ಮಾಲ್ಗಳು, ಅಪಾರ್ಟ್ಮೆಂಟ್ಗಳು ತಲೆ ಎತ್ತುತ್ತಿದ್ದು, ಅದಕ್ಕೆ ಪೂರಕವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯು ರಸ್ತೆ, ಮೇಲ್ಸೇತುವೆ ಹಾಗೂ ಇತರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಕಂಡುಬರುತ್ತಿದೆ. ಮುಖ್ಯ ರಸ್ತೆಗಳಲ್ಲಿ ಕಸ ಸಂಗ್ರಹಣೆ, ನೀರು ಸಿಂಪಡಣೆ ಸೇರಿದಂತೆ ಸ್ವಚ್ಛತಾ ಕಾರ್ಯಗಳು ನಡೆಯುತ್ತಿದ್ದರೂ ಸಹಿತ ಕೆಲವು ಪ್ರಮುಖ ಹಾಗೂ ವಾಹನ ಸಂಚಾರ ಗಟ್ಟಿಯಾಗಿರುವ ಪ್ರದೇಶಗಳಲ್ಲಿ ಗಂಭೀರ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವ ಅಕ್ಷಯ ಪಾರ್ಕ್ ಸಮೀಪ ಆರ್ಎನ್ ಶೆಟ್ಟಿ ರಸ್ತೆಗೆ ಹೊಂದಿಕೊಂಡಿರುವ ಸಜ್ವಾಡ್ಕರ್ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಅರ್ಧದಲ್ಲೇ ನಿಂತು ಹೋದ ಕಟ್ಟಡದ ಬೇಸ್ಮೆಂಟ್ನಲ್ಲಿ ಕಾಡಿನಂತೆ ಕಸ ಬೆಳೆದಿದ್ದು, ಕೆರೆಯಂತಿರುವ ದೊಡ್ಡ ಹೊಂಡ ನಿರ್ಮಾಣವಾಗಿದೆ. ಆ ಹೊಂಡದ ಪಕ್ಕದಲ್ಲಿರುವ ಚೇಂಬರ್ ತುಂಬಿ ಹರಿದು ಅದರ ದುರ್ವಾಸನೆಯುಕ್ತ ನೀರು ನೇರವಾಗಿ ಹೊಂಡದೊಳಗೆ ಸೇರುತ್ತಿದೆ. ನೀರು, ಕಸ, ಮಲಿನ ಪದಾರ್ಥಗಳ ಮಿಶ್ರಣದಿಂದಾಗಿ ಈ ಪ್ರದೇಶವು ಇಂದು ರೋಗಗಳ ಬೀಡಾಗುವ ಆತಂಕಕಾರಿ ಸ್ಥಿತಿಗೆ ತಲುಪಿದೆ. ಕಟ್ಟಡದ ಸುತ್ತಲೂ ನಿಲ್ಲಲು ಸಹ ಸಾಧ್ಯವಾಗದಷ್ಟು ದುರ್ವಾಸನೆ ಹರಡಿದ್ದು, ಸಾರ್ವಜನಿಕರ ಆರೋಗ್ಯಕ್ಕೆ ಭಾರೀ ಅಪಾಯ ಉಂಟಾಗಿದೆ. ಈಗಾಗಲೇ ಹಲವು ಬಾರಿ ಮಹಾನಗರ ಪಾಲಿಕೆಗೆ ದೂರು ಸಲ್ಲಿಸಿದರೂ ಯಾವುದೇ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ ಎಂದು ಸ್ಥಳೀಯ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಈ ರಸ್ತೆ ಮೂಲಕ ದಿನನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತಿವೆ. ವಿಶೇಷವಾಗಿ ರಾತ್ರಿ ವೇಳೆ ಯಾವುದೇ ಅವಘಡ ಸಂಭವಿಸಿದರೆ ಪ್ರಾಣಾಪಾಯ ತಪ್ಪಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಸಾರ್ವಜನಿಕರನ್ನು ಕಾಡುತ್ತಿದೆ. ಅಚ್ಚರಿಯ ಸಂಗತಿ ಎಂದರೆ, ಈ ಸಮಸ್ಯೆಗಳ ಸ್ಥಳದಿಂದ ಕೇವಲ ಕೂಗಳತೆಯ ದೂರದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಲಯ ಕಚೇರಿ ಇರುವುದು. ಹಾಗಿದ್ದರೂ ಅಧಿಕಾರಿಗಳ ಗಮನಕ್ಕೆ ಈ ದುಸ್ಥಿತಿ ಬಾರದೆಯೇ ಸ್ಥಳೀಯ ಜನಪ್ರತಿನಿಧಿಗಳ ಜವಾಬ್ದಾರಿ ಏನು ಎಂದು ಪ್ರಜ್ಞಾವಂತ ನಾಗರಿಕರು ನಮ್ಮ ಮಾಧ್ಯಮದ ಮುಂದೆ ಪ್ರಶ್ನಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ವಲಯಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳನ್ನು ವಿಳಂಬವಿಲ್ಲದೆ ಬಗೆಹರಿಸಬೇಕೆಂದು ಜನಕನ್ನಡ ಟಿವಿ ಚಾನಲ್ ಮೂಲಕ ಸಾರ್ವಜನಿಕರ ಪರವಾಗಿ ಗಟ್ಟಿಯಾದ ಒತ್ತಾಯವನ್ನು ಮಾಡುತ್ತಿದ್ದೇವೆ. ನಿಮ್ಮ ವಾಸದ ಪ್ರದೇಶದಲ್ಲಿಯೂ ಸಹ ಇಂತಹ ಸಾರ್ವಜನಿಕ ಹೆಸರು ಸಿದ್ದೇಶ್ ಕಬಾಡ್ರ್ ಅಂತೇಳಿ ವಾರ್ಡ್ ನಂಬರ್ 51ರದ ಅಧ್ಯಕ್ಷ, ಆಮೇಲೆ ಅಕ್ಷಯ ಪಾರ್ಕ್ ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ದು ಅಧ್ಯಕ್ಷ. ಇಲ್ಲೇ ನಮ್ಮದು ಅಕ್ಷಯ ಪಾರ್ಕ್ ಅಪಾರ್ಟ್ಮೆಂಟ್ ಎದುರುಗಡೆ ಇರುವ SCPL ಸುರೇಶ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಅವರ ಜಾಗದಲ್ಲಿ ಒಂದು ಚಂಬರ್ 6 ತಿಂಗಳಿಂದ ತುಂಬಿ ಹರಿತಾ ಇದೆ. ನಾವು 2-3 ಸಲ ಕಾರ್ಪೊರೇಷನ್ ಆಫೀಸರ್ಸ್ಗೆಲ್ಲ ಗಮನಕ್ಕೆ ತೊಗೊಂಡು ಬಂದ್ರೂ ಅವರು ಬಂದು ನೋಡಿ ಹೋದರು. ಇಲ್ಲಿ ಗಾಡಿ ನಿಲ್ಲಕ್ಕೆ ಬರೋಂಗಿಲ್ಲ, ಲೇಬರ್ ಮಾಡೋ ಕೆಲಸ ಅಲ್ಲ ಅಂಥೇಳಿ ಬರೀ ಕಾಲಹರಣ ಮಾಡ್ತಾ ಇದ್ದಾರೆ. ಈಗ ಅದೇನಾಗಿದೆ ಅಂದರೆ ಅಲ್ಲೊಂದು ದೊಡ್ಡ ಹೊಂಡದ ಥರ ಆಗಿಬಿಟ್ಟಿದೆ. ಆಮೇಲೆ ಅದು ರೋಡ್ ಇಕ್ಕಟ್ಟು ಇರೋದ್ರಿಂದ ರಾತ್ರಿ ಹೊತ್ತು ಅಲ್ಲಿ ಸ್ಕೂಲಿಗೆ ಹೋಗೋ ಮಕ್ಕಳು, ಕಾಲೇಜಿಗೆ ಹೋಗೋ ಮಕ್ಕಳು, ಮಹೇಶ್ PU ಕಾಲೇಜಿಗೆ, ರೋಟ್ರಿ ಸ್ಕೂಲ್ಗೆ ಹೋಗೋ ಮಕ್ಕಳು ಅವ್ರ ಪೇರೆಂಟ್ಸ್ ಕರ್ಕೊಂಡು ಓಡಾಡ್ತಾ ಇರ್ತಾರೆ. ಅಲ್ಲೇ 1-2 ಕಡೆ ಓಪನ್ ಇದೆ ಜಾಗ ಅದು. ಆಮೇಲೆ ಭಾಳ ಸ್ಟ್ರೀಟ್ ಇದೆ. ಬಿದ್ರು ಅಂತಂದ್ರೆ ಅದೇನು ಬದುಕು ಚಾನ್ಸಸ್ಸೇ ಇಲ್ಲ, ಆ ಟೈಪ್ ಇದೆ. ಆದರೂ ಅವ್ರ ಗಮನಕ್ಕೆ ತೊಗೊಂಡು ಬಂದ್ವಿ. ಆಮೇಲೆ ಇಲ್ಲಿ ಜನಪ್ರತಿನಿಧಿಗಳಂತರೂ ಏನೂ ಕೆಲಸನ ಮಾಡ್ತಾಯಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಆದಷ್ಟು ಇದನ್ನೊಂದು ಪ್ರಿಯಾರಿಟಿ ಅಂತ ತೊಗೊಂಡು ಕಾರ್ಪೊರೇಷನ್ನವರಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಇದೊಂದು ಕೆಲಸ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಬೋದು. ಇನ್ನೊಂದು ಇಲ್ಲಿ ಏನಾಗ್ತಾಯಿದೆ, ಅದು ಸಾಯಂಕಾಲ ಗಾಳಿ ಬಿಟ್ಟಾಗ ಸಿಕ್ಕಾಪಟ್ಟಿ ಸ್ಮೆಲ್ ಬರ್ತಾಯಿದೆ. ಆಮೇಲೆ ಹುಳ ಹುಪ್ಪಡಿ ಎಲ್ಲ ಈಗ ಆಲ್ರೆಡಿ ಓಡಾಡ್ತಾ ಇದ್ದಾವೆ ಅಲ್ಲೇ. ಆಮೇಲೆ ಅವರು ಸ್ವಚ್ಛತೆ ಇಟ್ಕೊಂಡಿಲ್ಲ ಇವರು ಬಿಲ್ಡರ್. ಆಮೇಲೆ ಇನ್ನೊಂದು ಅಲ್ಲೇ ಆ ಕಡೆ ಈ ಕಡೆ ಕಸ ತಂದು ಅಲ್ಲೇ ಹಾಕ್ತಾ ಇದ್ದಾರೆ. ಎರಡೂ ಸೇರಿ ರೋಗ ರುಜಿ ಅಂತರೂ ಹರಡ್ತಾ ಇದ್ದಾವೆ, ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಹೀಗಾಗಿ ಆದಷ್ಟು ತುರ್ತು ಒಂದು ಇದೊಂದು ಕೆಲಸ ಕೈಗೆ ಎತ್ಕೊಂಡು ಮಾಡಿಕೊಟ್ರೆ ಎಲ್ಲ ಜನರಿಗೂ ಒಳ್ಳೆಯದಾಗ್ತೈತೆ ಅಂತೇಳಿ ನನ್ನ ಅನಿಸಿಕೆ.